ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಭಾರೀ ಮಳೆಗೆ ಕರ್ನಾಟಕ ನಲುಗಿ ಹೋಗಿದೆ. ಕೊಯ್ನಾ ಜಲಾಶಯದಿಂದ ಬಿಟ್ಟಿರತಕ್ಕಂಥ ನೀರಿನಿಂದ ಮತ್ತು ಸತತವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಕರ್ನಾಟಕದ ಹಲವು ಜಿಲ್ಲೆಗಳು ಜಲಾವೃತಗೊಂಡಿವೆ. ಈ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಬ್ಯಾರೇಜ್ ಸಹ ಈಗ ಮುಳುಗಲಿಕ್ಕೆ ತಯಾರಾಗಿದೆ. ಸತತವಾಗಿ ಹರಿದು ಬರ್ತಿರ್ತಕ್ಕಂಥ ನೀರು ಸಾಕಷ್ಟು ಒತ್ತಡದೊಂದಿಗೆ ಮುನ್ನುಗ್ತಾ ಇದೆ. ಹಂತ ಹಂತವಾಗಿ ಮೇಲೇರ್ತಿರುವಂತಹ ನೀರು ಇವತ್ತು ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಗೆಯ ಸಮಬಿಂದು ಸಾಗರದ ವಿಜಯಪುರ ಜಮಖಂಡಿ ರಸ್ತೆಯ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯ ಹತ್ತಿರ ನೀರು ನುಸುಳ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಥವಾ ಇವತ್ತೊಂದು ರಾತ್ರಿ ಕಳೆದ ನಂತರ ಬಹುಶಃ ಈ ಒಂದು ನೀರು ರಸ್ತೆಯ ಮೇಲ್ಗಡೆ ಬರುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ. 2019ರಲ್ಲಿ ನೆರೆ ಹಾವಳಿಗೆ ತುತ್ತಾಗಿ ಅನೇಕ ಜನ ನಲುಗಿ ಹೋಗಿದ್ರು. ರೈತರು, ಜನ, ಜಾನುವಾರು ತೀವ್ರವಾದಂತ ಸಂಕಷ್ಟಕ್ಕೆ ಒಳಗಾಗಿದ್ರು. ಈ ಬಾರಿ ಸಹ ಆ ರೀತಿಯ ವಾತಾವರಣ ನಿರ್ಮಾಣ ಆಗುತ್ತಾ ಅಥವಾ ವರುಣ ತನ್ನ ಕ್ರೂರತೆಯನ್ನ ಬಿಟ್ಟು ತಗ್ಗುತ್ತಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 2019ರಲ್ಲಿ ಇದೇ ಸಮಬಿಂದು ಸಾಗರದ ಈ ರಸ್ತೆಯ ಮೇಲೆ ಇರ್ತಕ್ಕಂಥ ಎಲ್ಲಾ ಡಾಂಬರೀಕರಣ ಕಿತ್ತೋಗಿತ್ತು. ತಿಂಗಳಾನುಗಂಟಲೆ ರಸ್ತೆಗೆ ಅಡಚಣೆಯಾಗಿತ್ತು. ವಾಹನ ಸಂಚಾರ ನಿಷೇಧವಾಗಿತ್ತು. ಸಾಕಷ್ಟು ರೈತರಿಗೆ ಸಂಕಷ್ಟ ಎದುರಾಗಿ ತೀವ್ರ ನೋವನ್ನ ರೈತರು ಅನುಭವಿಸಿದ್ರು. ಈ ಬಾರಿಯೂ ಸಹ ಬೋರ್ಗರಿತಿರುವಂತಹ ನದಿ ತಾನು ಎಲ್ಲಿ ಬೇಕೋ ಅಲ್ಲಿ ನುಗ್ಗುತ್ತಾ ಇದೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋವನ್ನ ತಾವು ನೋಡಿದ್ರೆ ಖಂಡಿತವಾಗಲೂ ನಾಳೆ ನಾಡಿದ್ದು ಈ ಬ್ರಿಡ್ಜ್ ಸಹ ಮುಳುಗುವುದರಲ್ಲಿ ಎರಡು ಮಾತಿಲ್ಲ. ಸಿದ್ದು ನ್ಯಾಮಗೌಡರ ಸಮಬಿಂದು ಸಾಗರ ನಿರಂತರವಾಗಿ ರೈತರಿಗೆ ಅನುಕೂಲ ಮಾಡಿಕೊಂತ ಬಂದಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಸುರಿಯುವ ಭಾರೀ ಮಳೆ ಕರ್ನಾಟಕದ ನಮ್ಮ ಜಿಲ್ಲೆಗೆ ಸಂಕಷ್ಟ ತರ್ತದೆ. ಈ ಬಾರಿ ರೈತ ಮಂದಹಾಸದಿಂದ ಇದ್ರೆ ನೆರೆ ಹಾವಳಿ ಬಂದು ಅವನ ಕನಸನ್ನ ಭಗ್ನ ಮಾಡುವತ್ತ ತಾಪಗಾಲಿಟ್ಟಿದ್ದಾನೆ. ಈ ರೀತಿಯಾಗಿ ಇನ್ನಷ್ಟು ದಿನ ಮಳೆ ಮುಂದುವರೆದರೆ ಖಂಡಿತವಾಗಲೂ ರೈತನಿಗೆ ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಜಿಲ್ಲಾಡಳಿತ ಸೂಕ್ತವಾದಂತ ಎಲ್ಲಾ ಕ್ರಮವನ್ನ ತೆಗೆದುಕೊಂಡಿದೆ. ತಾಲೂಕಾಡಳಿತವೂ ಕೂಡ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಜರುಗಿಸಿದೆ. ಆದರೆ ವರುಣನ ಆರ್ಭಟ ಯಾವಾಗ ನಿಲ್ಲುತ್ತೋ ಕಾದು ನೋಡೋಣ. ಈ ಕುರಿತು ರೈತರು ಏನು ಮಾತನಾಡಿದರೆ ಕೇಳ್ಕೊಂಡು ಬರೋಣ ಬನ್ನಿ. ಹೆಂಗ ಅನ್ಸುತ್ತೆ ಹೊಳಿ ಏನ ಇನ್ನು ನುಕ್ಸಾನ ಮಾಡ್ಲಕ್ಕಂತೇಳಿ ಈಗೆಲ್ಲ ಈ ಕೊಯ್ನಾ ದೊಡ್ಡ ಬಿಟ್ಟದ ಕಾರಣದ ನಮ್ಮ ನುಕ್ಸಾನ ಇಲ್ಲಾಂದ್ರೆ ನುಕ್ಸಾನ ಆಗಂಗಿಲ್ಲ ರೀ. ಈಗೆಲ್ಲ ನಮ್ಮ ರೈತರು ಹೊಲ ಗದ್ದೆ ಎಲ್ಲ ದನ ಕರ ಭಾಳ ಸಂಕಟ ಆಗೈತಿ. ಈಗೇನು ಅದು ಕೊಯ್ನಾ ಬಂದ್ ಮಾಡ್ರೆ ನಮ್ಗೆ ಉಳಿತೀವಿ, ಇಲ್ಲಾಂದ್ರೆ ನಾಶ ಹಾಕಿವು. ರೈತರಿಗೆ ಒಂದ್ ರೀತಿ ಸಂಕಷ್ಟ ಎದುರಾಗೈತೆ ಅನ್ನಂಗೈತ್ರಿ. ಸಂಕಷ್ಟ ಮನಗಂಡ ಸಂಕಟ. 2019ಕ್ಕೂ ಸಾಕಷ್ಟು ನೆರೆ ಹಾವಳಿಯಾಗಿ ಕ್ರಾಸ್ ಮಾಡಿತ್ತು. 5 ವರ್ಷ ನಾವು ಯಾರು ಒಂದು ಹೊಲದಾಗಿಂದ ಬೆಳೆ ತಗೊಂದಿಲ್ರಿ. 5 ವರ್ಷ ಈಗ 19, 18, 25 ಯಾವಾಗ ಬೆಳೆ ತಗೊಂದಿಲ್ರಿ ನಾವು ಕೈಗೆ. ಅಲ್ಲಿ ಹಿಡಿದು ಇಲ್ಲಿ ತಕ 5 ವರ್ಷ ನುಕ್ಸಾನ ಆಗುದ್ರಿ ಕಾಯಂ. ಈ ಬಾರಿ ಹೆಂಗ ಅನ್ಸುತ್ತೆ ನಿಮ್ಗೆ? ಈಗಾದ್ರೂ ನುಕ್ಸಾನ ಅರ್ಧ ಆಗೈತ್ರಿ, ಆಗ್ಬೇಕಂತ ನುಕ್ಸಾನ ಆಗೈತಿ. ಇನ್ನು ಸ್ವಲ್ಪ ಉಳ್ದತಿ, ಅದ ಸ್ವಲ್ಪ ನುಕ್ಸಾನ ಆತರ ಮುಗಿದು ಹೋತ್ರಿ. ಸರಿ ಸರಿ. ಯಾರು ಏನು ಮಾಡ್ಲಕ್ಕ. ಈಗ ರೈತರಿಗೆ ಹೊಳಸಾಲದಲ್ಲಿ ಇರ್ತಕ್ಕಂಥ ರೈತರಿಗೆ ಏನ್ ಹೇಳಕ್ ಬಯಸ್ತೀರಿ? ಅವ್ರ ಜಾನುವಾರು ಎಲ್ಲ ತಗೊಂಡು ಎಲ್ಲ ಸ್ವಲ್ಪ ಎಲ್ಲ ಬೇರೆ ಕಡೆ ಮೆಟ್ ಹಾಕಬೇಕಲ್ಲ, ರೋಡ್ ಗೋಟ ಹಾಕಬೇಕ್ರಿ. ಯಾರ ಜಾಗ ಐತನ? ಹೌದೌದು, ಯಾರಿಗೂ ಜಾಗ ಇಲ್ಲ. ರೋಡ್ ಗೋಟ ಮೆಟ್ ಹಾಕ್ಬೇಕು. ಅವ್ರ ಜಾಗ ಎಲ್ಲ ಕಳ್ಕೊಂಡಾರು. ಏನ್ ಮಾಡುದು? ಕೇಳಿದ್ರಲ್ಲ ನಮ್ಮ ರೈತರ ಮಾತು. ರೈತನೇ ರಾಷ್ಟ್ರದ ಬೆನ್ನೆಲುಬು. ರೈತ ಇಲ್ಲದೆ ನಾವ್ಯಾರೂ ಇಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಧನ್ಯವಾದಗಳು.